ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಅನನ್ಯ. ಇವತ್ತು ಎಲ್ಗೋಗ್ತಾ ಇದ್ದೀವಪ್ಪ ಅಂತ ಅಂದರೆ ಯಶವಂತಪುರ ಹತ್ರ ವೈಷ್ಣವಿ ಮಾಲ್ ಇದೆಯಲ್ಲ, ಅದರಲ್ಲಿ ಡಿ ಮಾರ್ಟ್ಗೆ ಸ್ವಲ್ಪ ಗ್ರೋಸರೀಸ್ನ ತೊಗೊಂಬರೋಣ ಅಂತ ಹೋಗ್ತಾ ಇದ್ವಿ. ಹೋಗ್ತಾ 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 ಗೊರಗುಂಟೆಪಾಳ್ಯ ಹತ್ರ ರೀಚ್ ಆಗಿ ಸಿಗ್ನಲ್ಲು ಕೂಡ ಬಿಟ್ಟು ಮತ್ತು ವೈಷ್ಣವಿ ಮಾಲು ಕೂಡ ಬಂತು. ಹೋಗ್ತಾ 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 ವೈಷ್ಣವಿ ಮಾಲ್ಗೆ ಹೋಗಿ ಒಳಗಡೆ ಗ್ರೋಸರೀಸ್ನ ಪರ್ಚೇಸ್ ಮಾಡೋಣ ಅಂತ ಡಿ ಮಾರ್ಟ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಒಂದು ಆಂಟಿ ಬಿಡ್ತಾನೇ ಇರಲಿಲ್ಲ. ವೀಡಿಯೋ ಮಾಡಬೇಡ ಅಂತ ಹೇಳ್ತಾನೆ ಇದ್ದರು. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಒಳಗಡೆ ಹೋದ್ಮೇಲೆ ಕದ್ದು ಮುಚ್ಚಿ ವೀಡಿಯೋ ಮಾಡೋ ಥರ ಆಗಿಬಿಟ್ಟಿತ್ತು. ಆದ್ರೂ ಕೂಡ ವೀಡಿಯೋನ ಮಾಡಿದೆ. ಅಲ್ಲಿ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆದರೂ ನನ್ನ ಕೈಲಿ ಆದಷ್ಟು ನಾನು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಅಲ್ಲಿ ಗ್ರೋಸರೀಸ್ ಪ್ರಾಡಕ್ಟ್ ಮಾತ್ರ ತುಂಬ ಪರವಾಗಿಲ್ಲ, ತುಂಬ ಚೀಪ್ ರೇಟಿಗೆ ಸಿಗ್ತಿತ್ತು. ನನಗೆ ಮನೆಗೆ ಬೇಕಾಗಿರೋ ಗ್ರೋಸರೀಸ್ ಐಟಮ್ ಎಲ್ಲ ತೊಗೊಂಡು ಬಂದ್ವಿ. ನೋಡಿ, ಬಾಟಲ್ಸ್ ಎಲ್ಲ ತುಂಬ ಚೆನ್ನಾಗಿ ಇತ್ತು. ನೋಡೋಣ ಅಂತ ನೋಡ್ತಾ ಇದ್ವಿ. ನಾನಂತೂ ಎಲ್ಲಿ ಯಾರೂ ಇಲ್ಲ ಅನ್ನೋ ಜಾಗದಲ್ಲಿ ವೀಡಿಯೋನ ಮಾಡ್ತಾಯಿದ್ದೆ. ಏಕೆಂದರೆ ನೋಡಿದ್ರೆ ಅವರು ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ವೀಡಿಯೋ ಮಾಡಬೇಡ ಅಂತ ಇದ್ದರು. ಅದು ಯಾಕೆ ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಆದರೂ ಕೂಡ ಸ್ವಲ್ಪ ಫುಟೇಜಸ್ನ ಇಟ್ಕೊಂಡು ವೀಡಿಯೋನ ಮಾಡಿದೆ. ಕೊನೆಗೂ ಮಾಡಿ ವೀಡಿಯೋನ ಮಾಡಿದೆ. ಇಲ್ಲಿ ಮಾಲ್ ಒಳಗಡೆ ತುಂಬ ಟಾಪ್ಸ್ ಬೈ ಒನ್ ಗೆಟ್ ಒನ್ ಫ್ರೀ ಹಾಕಿದ್ದಾರೆ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ 2 ಟಾಪ್ಸ್ಗೆ ಎಷ್ಟಾಗುತ್ತೋ ಅದನ್ನೇ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕಿದ್ದಾರೆ. ಬಟ್ ಕ್ವಾಲಿಟಿ ಸ್ವಲ್ಪ ಪರವಾಗಿರಲಿಲ್ಲ, ಚೆನ್ನಾಗೇ ಇತ್ತು ನೋಡೋಕ್ಕೆ. ನಾವೇನೂ ತೊಗೊಳ್ಳಿಲ್ಲ. ನೋಡೋಣ ಅಂತ ಹೋದ್ವಿ. ಜಸ್ಟ್ ನೋಡೋಣ ಅಂತ ಹೋಗಿ ನೋಡಿಬಿಟ್ಟು ಬಂದ್ವಿ. ಎಲ್ಲ ಚೆನ್ನಾಗಿತ್ತು. ಆಮೇಲೆ ಬಟ್ಟೆ ಅಂಗಡಿಯಿಂದ ಆಚೆ ಬಂದುಬಿಟ್ಟು ಇಲ್ಲಿ ಕಾರ್ ಇತ್ತು. ಸುಮ್ಮನೆ ಅದನ್ನ ನೋಡ್ಕೊಂಡು ಪಾಪನ ಆಟ ಆಡಿಸ್ಕೊಂಡು ನೋಡ್ತಾ ಇದ್ವಿ ಅಲ್ಲೆಲ್ಲ. ಕೊನೆಗೆ ಆಮೇಲೆ ಮಾಲಲ್ಲಿ ಇನ್ನೂ ತುಂಬ ಏನೇನೋ ಇತ್ತು ನೋಡೋಕ್ಕೆ. ಬಟ್ ನಾವು ಮಳೆ ಬಂದಿದ್ದರಿಂದ ಪಾಪು ಬೇರೆ ಇರೋದ್ರಿಂದ ನಾವೇನೂ ನೋಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಕಾರ್ ಹತ್ರ ಆಟ ಆಡಿಸ್ಕೊಂಡು ಮಳೆ ಸ್ವಲ್ಪ ಕಮ್ಮಿ ಸರಿ ಇನ್ನೊಂದು ಸಲ ಯಾವಾಗಾದರೂ ಬರೋಣ ಅಂದ್ಕೊಂಡು ಮತ್ತು ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬರೋಣ ಅಂತ ಬಂದುಬಿಟ್ವಿ. ಆ ಮಳೆ ಸ್ವಲ್ಪ ಕಮ್ಮಿ ಆಗಂಗಿತ್ತು. ಟ್ರಾಫಿಕ್ ಮಾತ್ರ ತುಂಬ ಇತ್ತು. ಗೊರಗುಂಟೆಪಾಳ್ಯ ಅಲ್ಲೆಲ್ಲ ತುಂಬ ಟ್ರಾಫಿಕ್ ಇತ್ತು. ಸರಿ, ಏನೂ ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಎಲ್ಲ ಮುನ್ಸ್ಕೊಂಡು ಮುಂದೆ ಹೋಗಲೇಬೇಕು. ಹಂಗೆ ಬಂದ್ವಿ. ಹತ್ತತ್ರ SRS ಹತ್ರ ಬಂದ್ವಿ. ಜಾಲಹಳ್ಳಿ ಕ್ರಾಸ್ ಅಲ್ಲೆಲ್ಲ ತುಂಬ ಟ್ರಾಫಿಕ್ ಅಂದರೆ ತುಂಬ ಟ್ರಾಫಿಕ್ ಇತ್ತು. ಏನೂ ಮಾಡೋಕ್ಕಾಗಲ್ಲ. ಮಾಲು ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಬರೀ ಡಿ ಮಾರ್ಟಲ್ಲಿ ಬರೀ ಗ್ರೋಸರೀಸ್ ಐಟಮ್ನ ತೊಗೊಂಡು ಬಂದಿತ್ತು ಅನಿಸುತ್ತೆ. ತುಂಬ ಮಳೆ ಬಂದಿರೋದ್ರಿಂದ ಮೋಡೆಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟಿತ್ತು. ಕೊನೆಗೂ ಏನೂ ಮಾಡೋಕ್ಕಾಗಲ್ಲ, ಬರೀ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನಾಳೆ ಎಲ್ಲ ಗ್ರೋಸರೀಸ್ನ ತೋರಿಸ್ತೀನಿ. ಮಳೆ ಬಂದಿರೋದ್ರಿಂದ ಅಷ್ಟಾಗಿ ಏನೂ ನೋಡೋಕ್ಕೂ ಆಗಲಿಲ್ಲ ಮತ್ತು ತೊಗೊಳಕ್ಕಾಗಲಿಲ್ಲ. ನಾಳೆ ಬೆಳಿಗ್ಗೆ ಏನೇನು ಗ್ರೋಸರೀಸ್, ಇದು ನೆಕ್ಸ್ಟ್ ಡೇದ ವ್ಲಾಗ್ ಮಾಡಿರೋದು. ಏನೇನು ಐಟಮ್ ತಂದಿದ್ದೀವಿ ಅಂತ ತೋರ್ಸೋಕ್ಕೆ ವಿಡಿಯೋ ಮಾಡಿದ್ವಿ. ಚಪಾತಿ ಹಿಟ್ಟು, ಎಣ್ಣೆ, ಕಡಲೆಬೇಳೆ, ಕಡಲೆ ಹಿಟ್ಟು, ಕಂಫರ್ಟು, ಆಮೇಲೆ ಸರ್ಫ್ ಎಕ್ಸೆಲ್ಲು ಎಲ್ಲ ತೊಗೊಂಡು ಬಂದ್ವಿ. ನೋಡಿ, ಇಲ್ಲಿ ಕಾಳುಗಳೆಲ್ಲ ಇದೆ. ಕಾಳುಗಳೆಲ್ಲ ತೊಗೊಂಬಂದ್ವಿ. ಮನೆಗೆ ಬೇಕಾಗಿರೋ ಐಟಮ್ಸು ಕಾಳೆಲ್ಲ ಬೇಕಿತ್ತಲ್ವ, ಅದಕ್ಕೆ ಹೋಗಿ ತೊಗೊಬಂದ್ವಿ. ಎಲ್ಲ ಸ್ವಲ್ಪ ಪ್ಯಾಕೆಟಲ್ಲಿ ತೊಗೊಬಂದ್ವಿ, ಸ್ವಲ್ಪ ಲೂಸ್ ತೊಗೊಬಂದ್ವಿ. ಲೂಸ್ ಕಮ್ಮಿ ಇದ್ದರೆ ಲೂಸ್ ತೊಗೊಂಬಂದ್ವಿ, ಪ್ಯಾಕೆಟಲ್ಲಿ ಕಮ್ಮಿ ಇದ್ದರೆ ಪ್ಯಾಕೆಟಲ್ಲಿ ತೊಗೊಂಬಂದ್ವಿ. ನೋಡಿ, ಇಷ್ಟೊಂದು ಐಟಮ್ ತಂದ್ವಿ. ಇನ್ನೂ ಐಟಮ್ ಇದೆ ನೋಡಿ. ಗುಡ್ಡೆ ಬಿಸ್ಕೆಟು, ಆಮೇಲೆ ಸರ್ಫ್ ಎಕ್ಸೆಲ್ ಪ್ಯಾಕೆಟು ಎಲ್ಲ ತೊಗೊಂಬಂದ್ವಿ. ಕಂಫರ್ಟು ಕೂಡ ಇರಲಿಲ್ಲ. ಮತ್ತು ಇದು ಮಕ್ಕಳಿಗೆ ಹ್ಯಾಂಡ್ ಕರ್ಚಿಫ್ಸ್ ಥರ ಮುಖ ಎಲ್ಲ ಒರೆಸೋಕ್ಕೆ 4 ಬಂದಿದೆ. 59 ರೂಪೀಸ್ ಇತ್ತು. ಪರವಾಗಿಲ್ಲ, ಮುಖ ಎಲ್ಲ ಒರೆಸೋಕ್ಕೆ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡ್ವಿ. ಇಷ್ಟು ಗ್ರೋಸರೀಸ್ನ ತೊಗೊಂಬಂದ್ವಿ. ಬೇರೆ ಯಾವುದಾದ್ರೂ ವೀಡಿಯೋ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.